ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತೀವಿ ತುಂಬಾನೇ. ನಾನಂತೂ ನೋಡಿಲ್ಲ ನಿಮ್ಮ ವಿಡಿಯೋನ ಬಿಫೋರ್ ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚೆ, ಆದರೆ ರಾಶಿಕಾ ಅವ್ರು ನೋಡಿರ್ತಾರೆ. ಸೊ ಏನಿದು ಕನೆಕ್ಷನ್ ಅಂತ? ರಾಶಿಕಾ ಆ್ಯಕ್ಚುಲಿ ನಾನು ಫಸ್ಟ್ ಮನೆಗೆ ಹೋದಾಗ ಅವ್ರು ನನಗೆ ಹೇಳ್ತಾರೆ, ನಾನು ನಿಮ್ಮನ್ನ ವಿಡಿಯೋ ನೋಡಿದ್ದೀನಿ ಅಂತ ಹೇಳಲ್ಲ, ನಿಮ್ಮ ವಾಕಿಂಗ್ ಸ್ಟೈಲಲ್ಲಿ ನೀವು ಯಾರು ಅಂತ ಗೊತ್ತಾಯಿತು ನನಗೆ ಅಂತ ಹೇಳಿದ್ರು. ನಾನು ವಾಕಿಂಗ್ ಸ್ಟೈಲ್ ಅಂತ, ಬಿಕಾಸ್ ಮೇಜರ್ ನಂದು ಫ್ಯಾಷನ್ ಇದ್ದಿದ್ದರಿಂದ ಐ ಯೂಸ್ ಟು ಡ್ರೆಸ್ ಅಪ್ ನೈಸ್ಲಿ ಆ್ಯಂಡ್ ಕನ್ನಡ ಸಾಂಗ್ಸ್ ಎಲ್ಲ ಹಾಕ್ತಿತ್ತು. ಐ ಯೂಸ್ ಟು ವಾಕ್ ಸ್ವಲ್ಪ ಪೋಸಸ್ ಎಲ್ಲ ಇರ್ತಿತ್ತು. ಐ ಯೂಸ್ ಟು ಡೂ ದಟ್. ಅಷ್ಟೇ ಇದ್ದಿದ್ದು ನಂದು ಮೇಜರ್ ಕಂಟೆಂಟ್. ಸೊ ಅವ್ರು ಹೇಳ್ತಾರೆ, ನಿಮ್ಮ ವಾಕಿಂಗ್ ಸ್ಟೈಲಲ್ಲಿ ಗುರ್ತಿಡ್ದೆ ನೀವು ಯಾರು ಅಂತ. ಸೊ ಅವ್ರು ನೋಡಿದ್ರಂತೆ ನನ್ನ. ಸೊ ಅಷ್ಟೇ. ಓಕೆ, ಇನ್ನು ನಿಮ್ಮ ಮನೆಯಲ್ಲಿ ಬಂದು ಹೇಳ್ತಾರೆ ಒಂದೇ ಕಡೆ ಸ್ಟ್ರಕ್ ಆಗಬೇಡ, ಬೇಡ ಅದು ಅಂತ ಹೇಳ್ಬಿಟ್ಟು, ಅಂದರೆ ರಾಶಿಕಾ ಜೊತೆ ಜಾಸ್ತಿ ಮಿಂಗಲ್ ಆಗೋದು ಬೇಡ ಅಂತ. ಎಲ್ಲೋ ಒಂದು ಕಡೆ ನೀವು ಮಾತಾಡ್ತಿರಲ್ಲ ಅಂತ ಅನ್ಸುತ್ತೆ. ಮನೆಯವರು ಬಂದು ಹೋದ್ಮೇಲೆ ನಿಮ್ಮ ಜೊತೆನೂ ಮಾತುಕತೆ ಇರೋದಿಲ್ಲ. ರಾಶಿಕಾ ಅವ್ರು ಕೂಡ ನೀವು ಎಲಿಮಿನೇಟ್ ಆದಮೇಲೆ ತುಂಬ ಅಳ್ತಿರ್ತಾರೆ, ನಾನು ಮಾತಾಡಲೇ ಇಲ್ಲ ಅವ್ರ ಜೊತೆ ಅಂತ. ಅಂದರೆ ಫ್ಯಾಮಿಲಿ ಅವ್ರು ಬಂದು ಹೇಳಿದ್ದಾದ್ಮೇಲೆ ಸೂರಜ್ ಅವರು ಚೇಂಜ್ ಮಾಡ್ಕೋಬೇಕು ಇದನ್ನ ಅಂತ ಹೇಳ್ಬಿಟ್ಟು ಏನಾದರೂ ಮಾತುಕತೆ ಕಟ್ ಮಾಡಿದ್ರೆ ಹೇಗೆ ಅಂತ? ಅವ್ರು ಬಂದಂಗೆ ನೀ ಸ್ಟಕ್ ಆಗಿದೆಯಾ ಅಂತ ಹೇಳಲಿಲ್ಲ, ಅಥವಾ ಈ ಮಾತಾಡ್ಸೋದು ನಿಲ್ಲಿಸು ಅಂತನೂ ಹೇಳಲ್ಲ. ಅವ್ರು ಹೇಳೋದು, ನೀನು ಇವ್ರ ಜೊತೆ ಹೆಂಗಿದ್ಯಾ, ಎಲ್ರ ಜೊತೆನೂ ಬೇರೆ ಮಿಂಗಲ್ ಆಗು ಎಲ್ರ ಜೊತೆ ಅಂತ ಆ ರೀತಿ ಹೇಳ್ತಾರೆ. ಬಿಕಾಸ್ ನಾನು ನೆಗೆಟಿವ್ ಆಗ್ತಿದ್ದಿದ್ದೆ. ನೆಗೆಟಿವ್ ಮತ್ಲಬ್ ಮನೆಯಲ್ಲಿರೋರು ಒಪಿನಿಯನಲ್ಲಿ ಅವ್ರ ಜೊತೆ ನಾನು ಸೇರ್ತಿಲ್ಲ, ಬರೀ ಇದು ಅಂತ. ನಮ್ಮ ಫ್ಯಾಮಿಲಿ ಬಂದು ಹೇಳೋದು ಅಷ್ಟೇ, ಎಲ್ರ ಜೊತೆನೂ ಮಾತಾಡು, ಅವರು ಬ್ರೇಕ್ ಮಾಡು ಆಗಲಿ ಸ್ಟಾಪ್ ಮಾಡು ಅಂತ ಅದು ಹೇಳಲ್ಲ. ಅದಾದಮೇಲೆ ಏನಾಗುತ್ತೆ, ಇದು ಪ್ಲೇ ಪಾಸ್ ಅಂತೆಲ್ಲ ಆಗುತ್ತಲ್ಲ, ದಟ್ ಫನ್ ಆ್ಯಕ್ಟಿವಿಟಿ. ಆವಾಗ ಸ್ವಲ್ಪ ಅವ್ರಿಗೆ ನಾನು ಓವರಾಗಿ ಮೇಕಪ್ ಎಲ್ಲ ಮಾಡಿಬಿಡ್ತೀನಿ. ಆ್ಯಂಡ್ ಅವ್ರು ರೆಡಿಯಾಗೆಲ್ಲ ಬಂದಿರ್ತಾರೆ. ಆ ಟೈಮಲ್ಲಿ ಸ್ವಲ್ಪ ಎಕ್ಸ್ಟ್ರೀಮಾಗಿ ತೊಗೊಂಡು ಹೊಟ್ಟೋಗ್ತೀನಿ ನಾನು, ಆ ಫನ್ ರೀತಿಲಿ. ಬಟ್ ಅವ್ರು ಸ್ವಲ್ಪ ಸೀರಿಯಸ್ ಆಗಿಬಿಡ್ತಾರೆ ರಾಶಿಕಾ ಅವರು. ಅಲ್ಲಿ ಸ್ವಲ್ಪ ಅವ್ರಿಗೆ ಬೇಜಾರಾಗಿರುತ್ತೆ. ಬಟ್ ನಾವು ಮೈಂಡಲ್ಲಿ ಫಿಕ್ಸ್ ಆಗಿದ್ವಿ, ಇನ್ನೊಂದು 3 ವೀಕ್ಸ್ ಇದೆ, ನಮ್ದೇನು ಕರೆಕ್ಷನ್ಸ್ ಇದೆ ಅದೆಲ್ಲ ಮಾಡ್ಕೊಂಬಿಡೋಣ. ಈಗ ಒಂದು ಪಾಯಿಂಟ್ ಔಟ್ ಮಾಡ್ತೀರ, ವಿಲ್ ಫಿಕ್ಸ್ ಇಟ್. ಈಗ ಅವ್ರ ಜೊತೆ ಮಾತಾಡ್ತಿಲ್ಲ ಅಂತ ಅದು ಇಟ್ಸ್ ನಾಟ್ ನಥಿಂಗ್ ಮೇಜರ್. ಹೋಗಿ ಮಾತಾಡ್ಬಿಟ್ರೆ ಇಟ್ಸ್ ಸಾರ್ಟೆಡ್. ಇಟ್ಸ್ ನಾಟ್ ಲೈಕ್ ನೀವೇನೋ ತುಂಬ ಎಫರ್ಟ್ ಹಾಕಬೇಕು ಅಂತಿರಲಿಲ್ಲ. ಅದನ್ನೆಲ್ಲ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಆ ಥರ ಮಾತುಕತೆ ನಮ್ದಾಗಿತ್ತು. ಅದಾದಮೇಲೆ ಈ ಥರ ಎಲ್ಲ ಆದಾಗ ಸ್ವಲ್ಪ ಅದು ಆ ಫ್ರಿಕ್ಷನ್ ಆಗೋಯ್ತು ನಂದು ಅವ್ರದ್ದು ಮಧ್ಯ. ಬಟ್ ನಾನು ಎವಿಕ್ಟ್ ಆಗ್ತೀನಿ ಅಂತ ನನ್ನ ಐಡಿಯಾನೂ ಇರಲಿಲ್ಲ, ಈ ಥರ ಮಾತಾಡೋಕ್ಕೆ ಸಿಗಲ್ಲ ಅವ್ರ ಜೊತೆ ಅಂತಲೂ ಐಡಿಯಾ ಇರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಆ ಸಿಚುವೇಶನ್ಗೆ ಹೊಟ್ಟೋಯ್ತು, ವೇರ್ ಐ ಗಾಟ್ ಔಟ್ ಆ್ಯಂಡ್ ಗುಡ್ ಬೈ ಹೇಳೋಕ್ಕೂ ನಂಗೆ ಸಿಗಲಿಲ್ಲ. ರಕ್ಷಿತಾ ಅವರು ನಿಮ್ಗೊಂದು ಮಾತು ಹೇಳ್ತಾರೆ ಬಾತ್ರೂಮಲ್ಲಿ, ತುಂಬ ಇರಿಟೇಷನ್ ಅಲ್ವಾ ರಾಶಿಕಾ ಅವರು ಅಂತ ಹೇಳ್ಬಿಟ್ಟು. ನೀವು ಅದನ್ನು ರಾಶಿಕಾಗೆ ಹೇಳೋದಿಲ್ಲ, ರಾಶಿಕಾ ಬಂದು ಕೇಳಿಸ್ಕೊಂಡ್ರ ಅಂತಲೂ ಇಬ್ಬರು ನೋಡ್ತಿರ್ತೀರ. ಸೊ ಏನಾದರೂ ನಿಜವಾಗ್ಲೂ ರಾಶಿಕಾ ಅವರು ತುಂಬ ಇರಿಟೇಷನ್ ಅಂತ ಅನ್ಸಿದ್ರ ಸೂರಜ್ಗೆ ಅಂತ? ಇಲ್ಲ, ಆ್ಯಕ್ಚುಲಿ ಹೇಳಬೇಕಂದ್ರೆ ರಕ್ಷಿತಂದು ನಂದು ಬಾಂಡಿಂಗ್ ಹೇಗಿದೆ ಅಂದರೆ, ಅವರು ಇವ್ರು ಹಿಂಗೆ ಅಂತ ತಮಾಷೆ ಮಾಡಿದ್ರೆ ಹೌದಲ್ವಾ ಅವ್ರು ಹಂಗೆ ಅಲ್ವಾ ಅಂತ ನಾನು ತಮಾಷೆ ರೀತಿಲಿ ಹೇಳ್ತೀನಿ. ಬಟ್ ಟು ಬಿ ಆನೆಸ್ಟ್ ಬೇರೆಯವ್ರು ಕೇಳಿಸ್ಕೊಳ್ಳೋಕೆ ಇರಿಟೇಟ್ ಆಗ್ತಿದ್ರೇನೋ, ಬಟ್ ನನಗೆಲ್ಲೂ ಇರಿಟೇಷನ್ ಅಂತ ಅನಿಸಲಿಲ್ಲ. ಅದಾದಮೇಲೂ ಅದು ಹೆಂಗೆ ಅಂದರೆ, ನಮ್ಮ ವಾಶ್ರೂಮ್ ಏರಿಯಾಯಿಂದ ಹೊರಗಡೆ ಗಾರ್ಡನ್ ಏರಿಯಾ ವಾಲ್ಗೆ ಇಲ್ಲಿ ಮಾತಾಡಿದ್ರೆ ಕೇಳಿಸುತ್ತೆ ಹೊರಗಡೆ. ಸೊ ರಾಶಿಕಾ ಅವ್ರೇನೋ ಹೇಳ್ಬಿಟ್ಟು ಹೊರಗೆ ಹೋಗ್ತಾರೆ, ನಾನು ತಮಾಷೆ ಮಾಡ್ಕೊಂಡು ನಂದು ಮತ್ತು ರಕ್ಷಿತಂದು ಮಾತುಕತೆ ಆಗುತ್ತೆ. ಸೊ ವಾಪಸ್ ರಾಶಿಕಾ ಅವ್ರು ಬಂದುಬಿಡ್ತಾರೆ ಆ ಸ್ಪಾಟ್ಗೆ. ನಾನು ಆವಾಗ ರಕ್ಷಿತಂಗೆ ಇನ್ ಕೇಸ್ ಏನೋ ಕೇಳಿಸ್ಕೊಂಬಿಟ್ರಾ, ಅಲ್ಲಿಗೆ ಹೋಗಿದ್ರಾ, ನಾವೇನೋ ಮಾತಾಡಿ ಬಿಕಾಸ್ ಕೇಳಿಸ್ಕೊಂಡ್ರೆ ಅಟ್ಲೀಸ್ಟ್ ಆವಾಗ ಅವ್ರು ಇರಿಟೇಟಿಂಗ್ ಇವಳು ಅಂತ ಇವ್ರ ಜೊತೆ ಮಾತಾಡಿದ್ದೀನಿ ಅಂತೆಲ್ಲ ಆಗ್ಬಿಡತ್ತಲ್ವ. ಸೊ ನಂಗೆಲ್ಲೂ ಅನಿಸಿಲ್ಲ ಇರಿಟೇಟಿಂಗ್ ಅಂತ. ಬಟ್ ನಂದು ರಕ್ಷಿತನ ಬಾಂಡಿಂಗ್ ಹೆಂಗಿತ್ತು, ತಮಾಷೆಯಲ್ಲಿ ಏನೋ ಮಾತಾಡ್ಬಿಡ್ತೀವಿ, ಅದನ್ನ ಜನ ಪ್ರಾಬ್ಲಿ ಮನೇಲಿರೋರು ಸೀರಿಯಸ್ ಆಗಿ ತಗೊಳ್ಳೋ ಚಾನ್ಸಸ್ ಇದೆ. ಅಲ್ಲ, ನೀವೇ ಸೀರಿಯಸ್ ಆಗಿ ತಗೊಂಡ್ತಾರೆ, ನೀವು ಸೀರಿಯಸ್ ಆಗಿ ತಗೊಳ್ಬೋದಾಗಿತ್ತು ಅದನ್ನ ರಕ್ಷಿತಾ ಹೇಳಿದ್ದನ್ನ. ಯಾಕಂದ್ರೆ ರಕ್ಷಿತಾ ಹೇಳಿದ್ದನ್ನು ತುಂಬಾ ಸರಿ ಕೇಳಿದ್ದೀರಾ ನೀವು. ಇನ್ನೊಂದು